132 ಮಂದಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ದಟ್ಟ ಕಾಡಿನ ಬುಡಕಟ್ಟು ಜನಾಂಗದಿಂದ ಹಿಡಿದು ದೂರದ ಅಂಡಮಾನ್ ದ್ವೀಪದವರೆಗೆ ಹೊರ ಜಗತ್ತಿಗೆ ಪರಿಚಯವೇ ಇಲ್ಲದ, ಹುಡುಕಿದ್ರೂ ಗೂಗಲ್ನಲ್ಲಿ ಫೋಟೋ ಸಿಗದಂತಹ ಅಪರೂಪದ ಎಲೆಮರೆ ಕಾಯಿಯಂತಿರುವ ಸಾಧಕರಿಗೆ ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರ ನೀಡಿದೆ. 5 ಪದ್ಮ ವಿಭೂಷಣ, 17 ಪದ್ಮಭೂಷಣ, 110 ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ 132 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಘೋಷಿಸಿದ್ದಾರೆ. ರಜೌರಿಯಲ್ಲಿ ಹುತಾತ್ಮರಾದ ಕನ್ನಡಿಗ ಪ್ರಾಂಜಲ್ಗೆ ಕೂಡ ಮರಣೋತ್ತರ ಶೌರ್ಯ ಚಕ್ರ ಪ್ರಶಸ್ತಿ ನೀಡಲಾಗಿದೆ. ಯಾರಿಗೆಲ್ಲ ಬಂದಿದೆ? ಸೋಮಣ್ಣ, ಮೈಸೂರಿನ HD ಕೋಟೆಯ ಗಿರಿಜನ ಹಾಡಿ ನಿವಾಸಿ. ಶಾಲೆಯ ಸಾಂಪ್ರದಾಯಿಕ ಶಿಕ್ಷಣ ಇವರು ಪಡೆದೇ ಇಲ್ಲ. ಸೋಮಣ್ಣ 3-4 ದಶಕಗಳಿಂದ ಭೂರಹಿತ ಆದಿವಾಸಿಗಳನ್ನು ಸಂಘಟನೆ ಮಾಡಿದರು. ಆದಿವಾಸಿಗಳಿಗೆ 6,000 ಎಕರೆ ಕೃಷಿ ಭೂಮಿ ದೊರಕಿಸಿಕೊಟ್ರು. ಪದ್ಮಶ್ರೀ ಪ್ರಶಸ್ತಿ ಎಂದರೆ ನನಗೆ ಗೊತ್ತಿಲ್ಲ ಅಂದ್ರಂತೆ ಸೋಮಣ್ಣ. ನೋಡಿ ಏನು ಮಾಡಿದ್ದಾರೆ, ಆದಿವಾಸಿಗಳಿಗೆ 6 ಎಕರೆ ಕೃಷಿ ಭೂಮಿ ದೊರಕಿಸಿಕೊಟ್ರು. ಸೋಮಣ್ಣ ಅವರಿಗೆ ಸೆಲ್ಯೂಟ್. ಮತ್ತೊಬ್ಬರು ಸತ್ಯನಾರಾಯಣ ಬಿಲೇರಿ. ಇವರು ಕಾಸರಗೋಡು ಜಿಲ್ಲೆ ನಟ್ಟಣಿಗೆ ಗ್ರಾಮದ ಸತ್ಯನಾರಾಯಣ. 12 ವರ್ಷಗಳಿಂದ ದೇಸಿ ಭತ್ತದ ತಳಿಗಳ ಸಂರಕ್ಷಣೆ, ಸಂವರ್ಧನೆ, ರಾಜಕಯಮೆ ಎಂಬ ದೇಸಿ ಭತ್ತದ ತಳಿಯೊಂದಿಗೆ ಆರಂಭ ಮಾಡ್ತಾರೆ. ಬರೋಬ್ಬರಿ 650ಕ್ಕೂ ಹೆಚ್ಚಿನ ತಳಿ ರಕ್ಷಣೆ ಮಾಡಿರೋ ಸತ್ಯನಾರಾಯಣ. 650ಕ್ಕೂ ಹೆಚ್ಚಿನ ತಳಿ ನೋಡಿ ಅಲ್ವಾ. 12 ವರ್ಷಗಳಿಂದ ದೇಸಿ ಭತ್ತದ ತಳಿಗಳ ಸಂರಕ್ಷಣೆ. ನಮ್ಮಲ್ಲಿ ಅನೇಕ ಗೋವುಗಳ ತಳಿ ನಾಶವಾಗಿ ಹೋಗಿದೆ. ಯಾರಾದರೂ ಒಬ್ಬರು ಅದನ್ನು ಮಾಡಬೇಕಾಗಿರುತ್ತೆ. ಈಗ ಸತ್ಯನಾರಾಯಣ ಬಿಲೇರಿ ಅವರು ಮಾಡಿದ್ದಾರೆ. 650ಕ್ಕೂ ಹೆಚ್ಚಿನ ತಳಿ ರಕ್ಷಣೆ ಮಾಡಿ ಸತ್ಯನಾರಾಯಣ ಕೊಡ್ಬೇಕು ತಾನೆ ಪದ್ಮ. ಇವರು ಸರ್ ದೇಶವನ್ನು ಉಳಿಸೋರು, ಕೇವಲ ಭಾಷಣ ಮಾಡೋರಲ್ಲ. ನೀವು ರಾಜಕೀಯ ನಾಯಕರನ್ನು ನಂಬೇಡಿ. ಒಂದು ಖುಷಿ ಏನಪ್ಪ ಅಂತಂದರೆ, ಪದ್ಮ ಪ್ರಶಸ್ತಿ ಯಾರಿಗೆ ಅರ್ಹರಿಗಿದೆ ಅವರಿಗೆ, ಇಲ್ಲ ಅಂತಂದರೆ ಸೈಫ್ ಅಲಿ ಖಾನು, ಆಮೇಲೆ ಕರೀನಾ ಕಪೂರು, ಆಮೇಲೆ ಯಾರ್ಯಾರಿಗೆಲ್ಲ ಕೊಟ್ಬಿಡ್ತಾಯಿದ್ರು. ಸುಮ್ಮನೆ ಯಾರು ಅಪ್ಲಿಕೇಶನ್ ಹಾಕೋದು ಯಾರು. ಮತ್ತು ಇವ್ರ ಸೇವೆ ಏನು? 12 ವರ್ಷಗಳಿಂದ ರಾಜಕಯಮೆ ಎಂಬ ದೇಸಿ ಭತ್ತದ ತಳಿಯೊಂದಿಗೆ ಪ್ರಾರಂಭ. ಇನ್ನು ಕ್ಯಾಪ್ಟನ್ MV ಪ್ರಾಂಜಲ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ MV ಪ್ರಾಂಜಲ್ ನಿಮ್ಗೆ ಗೊತ್ತಿರ್ಬೋದು, ನವಂಬರ್ನಲ್ಲಿ ರಜೌರಿಯಲ್ಲಿ ಉಗ್ರ ದಾಳಿ ವೇಳೆ ಹುತಾತ್ಮರಾಗ್ತಾರೆ. ಆ ಸುದ್ದಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ವಿ. ಕ್ಯಾಪ್ಟನ್ MV ಪ್ರಾಂಜಲ್ ಮರಣೋತ್ತರ ಶೌರ್ಯ ಚಕ್ರ. ಸ್ಥಳೀಯ ಮಕ್ಕಳು, ಮಹಿಳೆಯರನ್ನು ರಕ್ಷಿಸಿದ್ದ ಕನ್ನಡಿಗ. ಕೊನೆಗೂ ತಮ್ಮ ಪ್ರಾಣತ್ಯಾಗ ಮಾಡಿದರು ಕ್ಯಾಪ್ಟನ್ MV ಪ್ರಾಂಜಲ್. ಭಾಳ ಸಣ್ಣ ವಯಸ್ಸಿನ ಕ್ಯಾಪ್ಟನ್. ಇವರೆಲ್ಲರಿಗೂ ಕೂಡ ಸಿಕ್ಕಿದೆ ಒಟ್ಟು 132. ಎಂತೆಂಥವ್ರಿಗೆ ಸಿಗ್ತಾ ಇದೆ ನೋಡಿ.